ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಅಬ್ಬತ್ತನಹಳ್ಳಿ ಗ್ರಾಮ ಸದಸ್ಯರಾದ ಸಿದ್ದಪ್ಪ ಅವರು ಹಾಗೂ ಅವರ ಪುತ್ರ ಅಶೋಕ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಆರ್ಥಿಕ ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಸುಮಾರು 4 ವರ್ಷದಲ್ಲಿ 10-15 ವರ್ಷ ಆಚೆಯಿಂದಲೂ ನಾನು ರಾಜಕೀಯ ಆವಿಲ್ ಸೊಸೈಟಿಗೆ ಡೈರೆಕ್ಟರ್ ಆದೆ, ವ್ಯವಸಾಯ ಸೊಸೈಟಿಗೆ ಡೈರೆಕ್ಟರ್ ಆದೆ. ಅದು ಆದ್ಮೇಲೆ ಪಂಚಾಯಿತಿಗಳಿಗೆ ನೀವು ನಿಂತ್ಕೊಳ್ಳೇಬೇಕು ಅಂತ ಜನ ನನಗೆ ಆಕರ್ಷಿದ್ರು. ಆದ್ರೂ ಕೂಡ ಜನ ನೀವೇನು ಹೇಳ್ತೀರಾ ಅದಕ್ಕೆ ನಾನು ಭಾಗಿಯಾಗ್ತೀನಿ ಅಂದೆ. ಆಗ ನಿಂತ್ಕೋ ಅಂತ ಅಂದ್ರು. ಆದ್ರೂ ನಿಂತ್ಕೊಂಡೆ ನನಗೆ ಜನ ಒಟ್ಟು ಜನಗಳು ಒಂದು ಪ್ರೋತ್ಸಾಹ ಕೊಟ್ಟು ತಾವು ರಾಜಕೀಯಕ್ಕೆ ಬಂದ್ರಿ. ಫಸ್ಟ್ಗೆ ಪಂಚಾಯತಿ ನಿಂತ್ಕೊಂಡಾಗ ನನಗೆ ಫಸ್ಟ್ಗೆ ಇದು ಕೊಟ್ಟು. ತಾವು ಎಷ್ಟು ವರ್ಷದಿಂದ ರಾಜಕೀಯ ಸೇವೆ ಮಾಡ್ತಾ ಇದ್ದೀರಿ? 15 ವರ್ಷ 20 ವರ್ಷದಿಂದ ಸರ್. 15-20 ವರ್ಷದ ರಾಜಕೀಯ ಅನುಭವ ಇದೆ ನಿಮಗೆ. ತಾವು ಈ ಅನುಭವ ಇಟ್ಕೊಂಡು ತಾವು ರಾಜಕೀಯಕ್ಕೆ ಬಂದ ಮೇಲೆ ಜನಕ್ಕೆ ಈ ಗ್ರಾಮದಲ್ಲಿ ಏನೇನು ಕೆಲಸ ಕಾರ್ಯಗಳು ತಾವು ಮಾಡಿದ್ದೀರಾ? ಸರ್ ನಾನ್ ಮಾಡಿರೋದು ನಾನು ಹೇಳಿಲ್ವಾ, ಪೈಪ್ ಲೈನು ಮಾಡಿಸಿದ್ದೀನಿ, ಒಂದು ಕುಡಿಯೋ ನೀರಿಗೆ ಅಡ್ಡತೆ ತಂದು ಮಾಡಿದ್ದೀನಿ, ಬೋರು ಜಿಲ್ಲಾ ಪಂಚಾಯತಿಂದ ಬೋರ್ ಕೊಡಿಸಿ ಪಂಪು ಮೋಟ್ರ್ ಬಿಡಿಸಿ ಎಲ್ಲ ವ್ಯವಸ್ಥೆನೂ ಕಲೆಕ್ಷನ್ ಕೊಡಿಸಿದ್ದೀನಿ. ಇನ್ನು ಆಗ್ಬಾಗಲು ಮನೆಗಳು ಹಾಕಿದ್ದೀನಿ, ರೋಡ್ ಚರಂಡಿಗಳು ಅಚ್ಚುಕಟ್ಟು ಮಾಡಿಸಿದ್ದೀನಿ. ಚರಂಡಿಗಳು ಈ ಹಳ್ಳ ಬಿಳ್ಳ ಬಿದ್ದೋದವು ಪಂಚಾಯಿತಿಯಿಂದ ನಾನು ಒಡಿಸಿ ಎಲ್ಲ ಸಮ ಮಾಡಿಸಿದ್ದೀನಿ. ಈ ಹೋಗಿ ಬಂದು ಪೈಪು ಗೀಪು ಎಲ್ಲ ಹೊಡೆದೋದವಕ್ಕೆಲ್ಲ ಯಾವಕ್ಕೂ ಎಲ್ಲ ಪಂಚಾಯತಿಯಿಂದಲೇ ನಾನು ಮಾಡಿಸಿದ್ದೀನಿ. ಯಾವುದು ಸರ್ಕಾರದಿಂದ ಏನು ಹಣ ಬರ್ತದೆ, ಹಣ ಬರ್ತಿದ್ದು ಪಂಚಾಯತಿ ದುಡ್ಡು, ಗ್ರಾಮ ದುಡ್ಡು ಪಂಚಾಯತಿಗೆ ವರ್ಕೌಟ್ ಜಾಸ್ತಿ ವರ್ಗ ಬಂದ್ರೆ ಅದನ್ನು ಕೂಡ ನಾನು ಹಾಕಿ ಮಾಡಿಸಿದ್ದೀನಿ. ತಾವು ಕೆಲಸ ಕಾರ್ಯಗಳನ್ನ ಮಾಡಿಸಿ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಜನ ನೆನಪಲ್ಲಿ ಇಟ್ಕೊಳ್ಳುವಂತ ಕೆಲಸ ಯಾವ್ದು ಇದೆಯಾ? ಕೆಲಸ ಕೇಳಿದ್ರೆ ಸಾಕು ನಮ್ಮ ಸಿದ್ದಾಪುರ ಮಾಡ್ಕೊಡಿ ಅಂತ. ಅದನ್ನೇ ಈ ಊರಿನ ಜನ ಎಲ್ಲ ಪೂರ್ತಿ ನನ್ನ ಇದು ಮಾಡಿ ನಾನು ಮಾಡ್ಬಿಟ್ರೆ ಅದಕ್ಕೆ ನಾನು ಸಿದ್ದಪ್ಪ ಅಂತ ಬಾ ಅಂತ ಕರೆಯೋರು, ಪ್ರೀತಿಯಿಂದ ಯಾರು ಮನೆ ತಕ ಹೋದ್ರು ಬಾ ಸಿದ್ದಪ್ಪ ಅಂತ ಅಷ್ಟು ಮರ್ಯಾದೆ ಕೊಡ್ತಾರೆ. ಅಷ್ಟೇ ಮಾಡಿದ್ದೀನಿ, ಅಷ್ಟು ಕೆಲಸ ಮಾಡಿದ್ದೀನಿ. ತಾವು ಈ ಒಂದು ರೈತರ ಪರ ಯಾವ್ದಾದ್ರು ಹೋರಾಟ ಮಾಡಿದ್ದೀರಾ? ರೈತರ ಪರ ಅಂದ್ರೆ ಏನು ಹೋರಾಟ ಅಂದ್ರೆ ಅವ್ರ ಕಷ್ಟ, ನೀರಿನ ಸಮಸ್ಯೆಗೆ ಆಗ್ಲಿ ಅವ್ರ ಕಷ್ಟ ಸುಖ ಎಲ್ಲ ಭಾಗಿಯಾಗಿ ಅಂದ್ರೆ ಕಷ್ಟ ಅಂತ ಬಂದವ್ರಿಗೆ ತಾವ್ ಏನಿದ್ರು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ. ಸರ್, ಇಷ್ಟು ವರ್ಷ ರಾಜಕೀಯ ಅನುಭವದಲ್ಲಿ ನೀವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿ ಜನಗಳು ಒಂದು ಹೆಸರು ಗಳಿಕೆ ಮಾಡಿದೀರಾ. ಇನ್ನು ಮುಂದೆ ಒಂದು ಸದಸ್ಯ ಸ್ಥಾನದ ಬಿಟ್ಟು ಬೇರೆ ಏನ್ ಆಗ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಆಸೆ ಇದೆ? ಇನ್ನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ನಿಲ್ಬೇಕು ಅನ್ನೋ ಆಸೆ ಇದೆ. ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಒಂದು ಜನಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಸೊ ತಾವು ಅಶೋಕ್ ಅವರು ನಿಮ್ಮ ತಂದೆಯವರಿಗೆ ತಾವು ರಾಜಕೀಯದಲ್ಲಿ ಅವ್ರ ವ್ಯವಸ್ಥೆ ಮಾಡ್ಬೇಕಾದ್ರೆ ತಾವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಾ? ಏನ್ ಹೇಳ್ತೀರೋ ಅವ್ರು ಯಾವುದೇ ಕೆಲಸ ಕಾರ್ಯ ತಾವು ಸಪೋರ್ಟ್ ಕೊಡ್ತೀರಾ? ಅವ್ರು ಒಂದು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ತಾವು ಹಿಂದೆ ಹೋಯ್ತೀರಾ? ಕೆಲಸ ಕಾರ್ಯಗಳೆಲ್ಲ ಭಾಗಿಯಾಯ್ತೀರಾ? ಮಾಡ್ಕೊಡ್ತೀರಾ? ನಿಮಗೆ ಮುಂದೆ ಏನಾದ್ರು ಬರೋ ರಾಜಕೀಯ ಆಸೆ ಆಕಾಂಕ್ಷೆ ಏನಾದ್ರು ಇದೆಯಾ? ಈಗ ನಮ್ಮ ತಂದೆಯರು ಹೆಂಗ್ ನಡೀತಾ ಇದ್ರು ಹಂಗೆ ಮುಂದೆ ನಾನಿರೋ ಅಂತ ಕಾಲಕ್ಕೂ ನಾನು ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇದೆ, ಒಂದು ಆಸೆ ಇದೆ. ನೀವು ತಾವೀಗ ಒಂದು ಎಜುಕೇಶನ್ ಮಾಡ್ತಾ ಇದ್ರಿಲ್ಲ, ಒಂದು ಕೆಲಸ ಮಾಡ್ಕೊಂಡು ನೀವು ತಮ್ಮ ಗ್ರಾಮದ ಬಗ್ಗೆ ಏನದೇ ತಮ್ಗೊಂದು ಚಿಂತನೆ ಇದೆ? ಈ ಗ್ರಾಮದ ಬಗ್ಗೆ ಗ್ರಾಮದಿಂದ ಏನು ಅಂದ್ರೆ ಅದೇ ಚರಂಡಿ, ರೋಡಿಂದು, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಒಂದು ಇಟ್ಬಿಟ್ರೆ ಈ ಬಡಬಗ್ರಿಗೆ ಒಂದು ಸ್ವಲ್ಪ ಮನೆಗಳು ಎಲ್ಲ ಇಲ್ಲ ವ್ಯವಸ್ಥೆ ಮಾಡ್ತಾರೆ. ನಾವು ಗೆದ್ದ ಮೇಲೆ ಈ ಊರು ರೋಡು ಎಲ್ಲ ನೆನಪಾಗೋಯ್ತು. ಪಂಚಾಯತಿಗೆ ನಾವು 4 ಜನ ಗೆದ್ದ ಮೇಲುವ ಎಲ್ಲರೂ ಮಾಡ್ಯಾರ. 4 ಜನ ನಾವು ಹಿಂದೆ ಮಾಡ್ದಂಗೆ ಮಾಡಿಲ್ಲ, ಇಷ್ಟವನ್ನ ಮಾಡಿದ್ವಿ. ಇಷ್ಟವನ್ನ ಮಾಡಿದ್ವಿ. ಕೆಲಸ ಕಾರ್ಯ ಮಾಡ್ಕೊಂಡು ತಾವು ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಊರಿನ ಒಂದು ಸ್ವಚ್ಛತೆ ಬಗ್ಗೆ ತಾವು ಏನೇನು ಮಾಡಿದ್ದೀರಾ? ಸ್ವಚ್ಛತೆ ಬಗ್ಗೆ ಚರಂಡಿ, ಇನ್ನೊಂದು ಮತ್ತೊಂದು ರೋಡು, ರಂಪು ಎಲ್ಲ ಚಮಟುವಾಗೆ ಮಾಡಿದ್ದೀವಿ. ತಾವೇ ಮಾಡಿದ್ದೀರಿ? ನಾವೇ ನಿಂತ್ಕೊಂಡು ಮಾಡಿಸಿದ್ವಿ. ತಾವು ಒಂದು ಕೆಲಸ ಕಾರ್ಯನ ಯಾರು ಕರೀದಿಲ್ಲ ತಾವೇ ಮಾಡಿದ್ದೀರಿ? ಮಾಡಿದ್ವಿ. ಪಂಚಾಯತಿಯಿಂದ ಎಲ್ಲ ತಂದು ಎಲ್ಲ ಮಾಡಿಸಿದ್ವಿ. ಇನ್ನು ಮುಂದೆ ನಿಮ್ಮ ಈ ಗ್ರಾಮದಲ್ಲಿ ನಿಮ್ಮ ಗ್ರಾಮದ ಜನರಿಗಾಗಿ ಏನೇನು ಇನ್ನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಏನು ಸರ್ಕಾರದಾಗ ಏನು ಆದೇಶ ಬರ್ತದೆ ಪಂಚಾಯತಿಗೆ, PDOನೋ ಅಧ್ಯಕ್ಷನ ಕರ್ಕೊಂಬಂದು ನಮ್ಗೆ ಈ ಊರಿಗೆ ಇದನ್ನ ನಮ್ಮ ಇದು ಬಂದರೆ ಇದನ್ನ ಯಾಕೆ ಹಾಕ್ಬೇಕು ಅಂತ ಹೇಳಿ ಕರ್ಕೊಂಬಂದು ಮಾಡಿಸ್ತಾರೆ. ಏನೇನು ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಇನ್ನು ಏನೋ ಸ್ವಲ್ಪ ರೋಡಿಂದ ಆಗ್ಲಿ, ಒಂದು ನೀರಿಂದ ಆಗ್ಲಿ, ಒಂದು ಪೈಪ್ ಲೈನ್ ಆಗ್ಲಿ, ಯಾವುದೇ ಇದಾದ್ರೂ ಬಂದು ಕರ್ಕೊಂಬಂದು ಮಾಡಿಸ್ಬೇಕು ಅನ್ನೋ ಉದ್ದೇಶ ಐತೆ.
ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಇನ್ನೂ ರೋಡ್ಗಳು ಆಗ್ಬೇಕು ಆಗ್ಬೇಕು ಅಂತ. ಎಷ್ಟು ರೋಡ್ಗಳು ಆಗ್ಬೇಕು? ಇನ್ನೂ 3-4 ರೋಡ್ ಆಗೋದು. ಅಂದ್ರೆ ಒಂದು ಸಿಸಿ ರೋಡ್ ಆಗ್ಬೇಕು ಅಂತ. ಸಿಸಿ ರೋಡ್ ಆಗೋದು. ಸಿಸಿ ರೋಡ್ ಆಗ್ಬೇಕು ಅಂತ. ಸೊ ನೀರಿನ ಸಮಸ್ಯೆಗೆಲ್ಲ ಪರಿಹಾರ ಇದೆಯಾ? ನೀರಿನ ಸಮಸ್ಯೆ ಏನು ಇದಿಲ್ಲ ಈಗ. ನೀರಿಗೆ ಈಗ ಹೊಸ ಪಂಪ್ ಮೋಟರ್ ಬಿಟ್ಟಿದ್ದು, ಅದನ್ನ ನೀರು ಕಲೆಕ್ಷನ್ ನಾಳೆ ನಡೆದ ಕಲೆಕ್ಷನ್ ಕೊಡ್ತಾರೆ. ನೀರಿಂದ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಅಂದ್ರೆ ಕುಡಿಯೋದಕ್ಕೆ ಆಗಲಿ ಒಂದು ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಯಾವ್ದು ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಇಲ್ಲ ನಿಮ್ಗೆ? ಇಲ್ಲ. ಸರಿ ಸರಿ ಸರಿ. ಬೇರೆ ನಮ್ಮ ಸವಲತ್ತುಗಳು ಏನಾದ್ರು ಬೇಕಾ ಭಾರತ ಸರ್ಕಾರದಿಂದ ಗ್ರಾಮಕ್ಕೆ? ಮಕಾಮುಖಿ ಇನ್ನೇನ್ ಸಹ ಎಲ್ಲ ಬಂದಿದ್ದೆಲ್ಲ ಇನ್ನೇ ಹಾಕ್ತಿವಿ, ರೋಡು ರಂಪಿಗೆಲ್ಲ ಹಾಕ್ತಿವಿ. ಇನ್ನೇನು ಎಲ್ಲ ಹಾಕುವ ಅದೇ 3 ವರ್ಷ ರೋಡ್ ಹಾಕ್ಬಿಟ್ರೆ ಇನ್ಯಾವ ಸಮಸ್ಯೆ ನಮ್ಮ ಮುಂದೆ ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ? ಒಂದು ವಿದ್ಯುತ್ತಿನ ಸಮಸ್ಯೆ? ವಿದ್ಯುತ್ತಿನ ಏನ್ ಸಹ ಸಮಸ್ಯೆ ಇದ್ದೇ ಇರ್ತದೆ. ಈಗ ಅಂಗನವಾಡಿ ಇಬ್ಬರು 3-3 ಸಾವಿರ ಅಂಗನವಾಡಿಗೆ ಕೊಟ್ಟಿದ್ದು ಎಲ್ಲ ಕೊಡ್ಸಿದೀವಿ. ಅವು ನಾವು ಸಾಕುವಷ್ಟು ಏನ್ ಹೆಲ್ಪ್ ಮಾಡ್ಬೇಕು ಮಾಡಿದೀವಿ. ಅಂಗವಿಕಲರಿಗೆ ಎಷ್ಟು ದುಡ್ಡು ಸರ್ ಅದು ಪಂಚಾಯತಿಗೆ ಬಂದಿತ್ತು. ಅದಕ್ಕೆ ಒಂದೂರಿಗೆ ಈಗ 4 ಜನ ಅವ್ರೆ, ಒಂದೂರ 3 ಜನ, ಒಂದೂವರೆಗೆ 2 ಅವ್ರೆ, ಹಿಂಗ್ 7 ಊರಾಗ ಇರೋದಕ್ಕೆ ಎಲ್ಲ ಒಟ್ಟು ದುಡ್ಡು ಬಂದಿರುತ್ತೆ. ಎಷ್ಟು ಅಮೌಂಟ್ ಬಂದಿತ್ತು ಎಲ್ಲ 3-3 ಸಾವಿರದಿಂದ 5-5 ಸಾವಿರ ರೂಪಾಯಿ ತನಕ ಫಿಕ್ಸೆಡ್. ಈಗ ನಿನ್ನೆ ಹೋದ ಮೀಟಿಂಗ್ ನಾಗ ತೀರ್ಮಾನ ಆಗಿ ಅವರ ಹೆಸರು ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ. ಅವ್ರು ಏನ್ ಹೇಳ್ತಾರೆ, ಪಿಡಿಒ ಅದೇನೋ ಕೊಡಿಸ್ಬೇಕು, ನಾವು ಗಾಡಿ ಕೊಡಿಸ್ಬೇಕಾ, ಅವ್ರಿಗೆ ಹೇಗೆ ಕೊಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಹೇಳಿದ್ರು. ಆಯ್ತು ಅಂತ ಹೇಳಿ ನಿನ್ನೆ ಮೀಟಿಂಗ್ನಾಗ ಇನ್ನೂ 15 ದಿವಸ ಆಗಿಲ್ಲ, ಮುಂದಿರೋದೇ ಆಗೈತೆ. ಅದನ್ನ ಫಂಡ್ ಬಂದಿದ್ದೆಲ್ಲ ಹಂಚ್ತೀವಿ ಅಂತ ಹೇಳಿ ಅಂಗವಿಕಲರಿಗೆ ಕೊಡ್ತೀವಿ ಅಂತ. ಸರ್, ಈ ಊರಿನ ಒಂದು ಬಡ ಕುಟುಂಬದವ್ರು ಇದಾರಲ್ಲ, ಹಿಂದುಳಿದ ವರ್ಗ, ಅಂದ್ರೆ ಅವ್ರು ಮನೆ ಇಲ್ಲ, ಊಟ ಮಾಡಕ್ ಏನ್ ಮಾಡ್ಬೇಕು ಸರ್? ಮನೆ ಏನ್ ಮಾಡ್ಕೊಟ್ಟಿದ್ದೀರಾ? ಅದಕ್ಕೆ ಇನ್ನೇನ್ ಮಾಡಿದ್ರೆ ಜಾಗ ಬೇಡ ಸರ್. ಸರ್ಕಾರದಿಂದ ಯಾವ್ದೋ ನಾವು ಇದನ್ನು ಕೊಟ್ರೆ ನಾವು ಮಾಡ್ಕೊಡ್ಬೋದು. ಜಾಗ ಮೇಲೆ ಏನ್ ಮಾಡ್ಬೇಕು ಅವ್ರಿಗೆ? ಈಗ ಅಂತವ್ರು ಅವ್ರೆ, ಅಂತವ್ರಿಗೆ ಒಂದು 4-5 ಮನೆಯವ್ರು ಅವ್ರು ಏನ್ ಮಾಡ್ತೀವಿ? ಅವ್ರಿಗೆ ಜಾಗ ಇಲ್ಲ, ಏನ್ ಮಾಡ್ಬೋದು ಅಂತ. ಅದಕ್ಕೆ ತಾವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರ? ಅವ್ರು ಏನ್ ಮಾಡ್ಬೇಕು? ಅದನ್ನೇ ಯಾವನ್ನ ಬನ್ನಿ ಸರ್ಕಾರದಿಂದ ಅಂತೀವಿ. ಸರ್ಕಾರದಿಂದ ಬಂದಿದ್ದ ಹಣ ಬಂದ್ರು ಇರಕ್ ಸೈಟ್ ಬೇಡ, ಜಾಗ ಬೇಕಲ್ಲ. ಜಾಗ ಬೇಕಲ್ಲ, ಅವ್ರಿಗೆ ಜಾಗವೂ ಇಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂತ. ಈಗ ತಾವ್ ಎಷ್ಟು ಜನಕ್ಕೆ ಮನೆ ಮಾಡ್ಕೊಟ್ಟಿದ್ದೀರ? ತಾವು ಮನೆಗಳು ಮಾಡ್ಕೊಟ್ಟಿದ್ದೀರ? ತಾವೊಂದು ಸದಸ್ಯರಾದ್ಮೇಲೆ? ನಾವು ಸದಸ್ಯರಾದ್ಮೇಲೆ 52 ಮನೆ, ನಮ್ಮೂರಿಗೆ 4 ಜನ ಮೆಂಬರು, 52 ಮನೆನೂ ಆಗಿದೆ. 52 ಮನೆಗಳು ಮಾಡ್ಕೊಂಡಿದ್ದೀವಿ. 4 ವರ್ಷದಿಂದ ಈಚೆಗೆ 4 ವರ್ಷದಿಂದ ಮಾಡಿದ್ದೀವಿ. ಬಡ ಜನರಿಗೆ ಬಡ ಜನರಿಗೆ SC STಗೆ ಫಸ್ಟ್ 2 ವರ್ಷದಾಗೆ ಜನರಲ್ಲಿ ಒಂದು 6-7 ಬಂದಿದ್ದು. ಒಂದು 6 ಮನೆ 7 ಮನೆ ಜನರಲ್ಲಿ ಬಂದಿದ್ದು. ಇದ್ದವರು SC ST ಅಂಗನವಾಡಿಗೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ಪಂಚಾಯತ್ ತೆಗಿಸ್ ನೋಡ್ರು ಹಂಗೆ ಇರ್ಬೇಕು. ಅದೇ ಲಿಸ್ಟ್ ಇರ್ಬೇಕು. ಅದೇ ಲಿಸ್ಟ್ ಐತಿ. ನೀವು ಮಾಡಿರೋ ಕೆಲಸ ಏನಿದೆಯೋ ಅದೇ ಲಿಸ್ಟ್ ಐತಿ. ಸೊ ತಾವೊಂದು ಈ ಗ್ರಾಮದಲ್ಲಿ ಏನಾದ್ರು ಒಂದು ಸಂಘಟನೆ ಕಾರ್ಯ ಅಂತ ಏನಾದ್ರು ಮಾಡ್ತಾ ಇದ್ದೀರಾ? ಅಂದ್ರೆ ಜನಗಳನ್ನು, ಯುವ ಜನತೆ ಜೊತೆ, ವಯಸ್ಸು ಹುಡುಗರ ಜೊತೆ ಸೇರ್ಕೊಂಡು ತಾವೇನಾದ್ರು ಸ್ಟ್ರೈಕ್, ಒಂದು ರೈತರ ಪರ ಹೋರಾಟ ಏನಾದ್ರು ಮಾಡ್ತಾ ಇದ್ರಿ? ನಾನು ಇರೋವರೆಗೂ ಏನು ಮುಂದೆ ಹೋಗಿಲ್ಲ. ಮುಂದೆ ನಾನಿದ್ದ ಇಲ್ಲ ಅಂತ ಕಾಲಕ್ಕೆ ಏನೋ ಮುಂದೆ ಅಂದ್ರೆ ಮಾಡ್ಬೇಕು ಅನ್ನೋ ಒಂದು ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಇರುತ್ತೆ. ಫ್ರೆಂಡ್ ಜೊತೆಗೂ ಅಲ್ಲಿ ಹೋಗ್ತಾ ಇರ್ತೀವಿ, ಅವರು ಸಂಘ ಪಂಗ ಹೋಗ್ತಾ ಇರ್ತೀವಿ. ಹೋಗಿ ಜನಸೇವೆ ಮಾಡ್ತೀರಾ? ಒಂದು ಮನಸ್ಸಲ್ಲಿ ಆಸೆ ಇದೆ ನಿಮ್ಗೆ, ಜನಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಸೊ ಅದಕ್ಕೆ ತಾವು ಒಂದು ಪ್ರೋತ್ಸಾಹ ಕೊಟ್ಟು ತಮ್ಮ ಮಗನ ರಾಜಕೀಯದಲ್ಲಿ ಬೆಳೆಗೆ ಬಿಡ್ತೀರಾ? ತಾವು ನಿಮ್ದು ಒಂದು ಮುಗಿದ ಮೇಲೆ ತಮ್ಮ ಮಗನಿಗೆ ಬಿಡ್ತೀರಾ? ಸರ್, ನಿಮ್ಮ ಊರಿನ ಗ್ರಾಮಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ ಯಾವ್ದ್ರ ಬಗ್ಗೆ, ಒಂದು ಸ್ವಚ್ಛತೆ ಬಗ್ಗೆ ಆಗ್ಲಿ, ರೈತರ ಪರವಾಗಿ ಆಗ್ಲಿ, ಏನ್ ಹೇಳ್ಬೇಕು? ಹೇಳ್ಬೇಕು ಅಂದ್ರೆ ಜನಕ್ಕೆ ನಾನು ಸಂದಾಸಿಗೆ ಹೇಳ್ತೀನಲ್ಲ, ಏನ್ ಸರ್ಕಾರದಿಂದ ಏನ್ ಸವಲತ್ತು ಬರ್ತದೆ ಪಂಚಾಯತ್ಗೆ ಅದು ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ಡೈರೆಕ್ಟ್ ಆಗಿ ಹೇಳ್ತೀನಿ. ಇವತ್ತು ಯಾರು ಬೆಳ್ಳು ಮಾಡ್ತಿಲ್ಲ. ಸಿದ್ದಪ್ಪ ಅಷ್ಟೇ ನಿಂತವನ ನೆಕ್ಸ್ಟ್ ನಿಂತ್ಕೊಂಡ್ರು ಅವನಿಗೆ ನಾವು ಓಟ್ ಹಾಕೋರು ಅಂತ ಜನ ಬಾಯಿ ಕೇಳ್ತಾರೆ. ಅವ್ರವರೇ ಮಾತಾಡ್ತಾರೆ. ನಮ್ಗೆ ಇನಾನ್ಮೇಷನ್ ಗೆಲ್ಬೋದು ನೆಕ್ಸ್ಟು. ನನ್ನ ಎದುರಿಗೆ ಯಾರು ಹಾಕಲ್ಲ ಅಂತ ಪೊಸಿಷನ್ ನಾನು ಕೆಲಸ ಮಾಡಿದ್ದೀನಿ. ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ನೀವು ಕೆಳಗಡೆ ದೇವಸ್ಥಾನದಾಗ ಹೋಗಿ ಕೇಳಿರು ಹಂಗೆ ಇರ್ಬೇಕು. ಇಷ್ಟವನ್ನ ಮಾಡಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಯಾವ್ದು ಇಲ್ಲ. ನಾನಂತೂ ನಾನು ಅವತ್ತಿನಲ್ಲೂ ದಳದಾಗ ಬೆಳೆದಿರ. ನಾನು ಬುದ್ಧಿ ಕಂಡ ಮೇಲೆ ಉಂಟಲ್ವ, ನಾನು ಇನ್ನೊಂದು ಪಕ್ಷಕ್ಕೆ ಹೋದನಲ್ಲ, ದಳದಾಗೆ ನಾನು ಬೆಳೆದ. ಈಗ ನೆಕ್ಸ್ಟ್ ಒಂದು ಚುನಾವಣೆ ಬರ್ತಾ ಇದೆ ಅಲ್ವಾ, ಎಲೆಕ್ಷನ್ ಅನ್ನೋದು ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ? ನಾನು ದಳದ ಕಡೆಗೆ ಸಪೋರ್ಟ್. ದಳಕ್ಕೆ ಸಪೋರ್ಟ್ ಯಾವತ್ತಿರು ದಳ, ಯಾವತ್ತಿರು ದಳದಿಂದ ಯಾರೇ ಬರ್ಲಿ ಸಪೋರ್ಟ್ ಮಾಡಿ, ಯಾರೇ ಬರ್ಲಿ. ದಳಕ್ಕೆ ನಿಂತ್ಕೊಂಡಿದ್ದೀವಿ ಅಂತ ಬಂದ್ರೆ ಯಾರಿಗೂ ಸಪೋರ್ಟ್.
ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ತೀರಾ. ಹಾಂ. ತಾವು ಸರ್ ನಾವು ದಳ ನಮ್ಮ ಅಪ್ಪಾಜಿ ಅವತ್ತಿಂದ ನಾವು ದಳನೇ ತಾವು ಒಂದು ದಳಕ್ಕೆ ಸಪೋರ್ಟ್ ದಳಕ್ಕೆ ಮಾಡ್ತೀರಾ. support ಮಾಡ್ತೀವಿ. ತಾವು ಒಂದು ದಳದಲ್ಲೇ ಕೆಲಸ ಮಾಡಿಕೊಂಡು ಕಾರ್ಯನಿರ್ವಹಿಸ್ತೀರಾ. ನಾವು ಎಲೆಕ್ಷನ್ ಓಟ್ ಆಗ್ತಾಗಿಂದಲೂ ದಳಕ್ಕೆ ಹಾಕ್ತೀವಿ. ನೀವು ತಾವೊಂದು ಓಟ್ ಹಾಕ್ತಾ ಇರೋದು ದಳಕ್ಕೆ. ದಳನೇ ಎ ಬಿಟ್ಟರೆ ಕೃಷ್ಣಪ್ಪ ಅಂತ ನಿಂತಾರೆ MP ಎಲೆಕ್ಷನ್. ನಾವು ಕೃಷ್ಣಪ್ಪಗೆ ದಳಕ್ಕೆ ನಿಂತಾಗ ಕೃಷ್ಣಪ್ಪ ನಾವು ಓಟ್ ಹಾಕೋದು. ಯಾರೇ ಜೀವನದ ನಾನು ಕೇಳಲ್ಲ, ಜಾಸ್ತಿ ಪಾತ್ರ ನಾನು ಕೇಳಲ್ಲ. ಯಾರೇ ನಿಂತ್ಕೊಳ್ಳಿ ದಳಕ್ಕೆ ಓಟ್ ಹಾಕಿ. ಸರ್, ನಿಮ್ಮ ಗ್ರಾಮಸ್ಥರದ ಒಂದು ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ನಿಮ್ಮ PDO ಅವರಾಗಲಿ ಅವ್ರಿಗೆ ಏನಾದ್ರು ತಮ್ಮಿಂದ ಏನಾದ್ರು ಹೇಳುವಂಥ ವಿಷಯ ಏನಾದ್ರು ಇದೆಯಾ? ಏನಂತದ್ದು ಏನು ಇಲ್ಲ ಸರ್. ಏನು ಹೇಳ್ತೀರ? ಏನೋ ಒಂದು ಒಳ್ಳೆ ಸಂದೇಶ. ಒಳ್ಳೆ ಸಂದೇಶ. PDO ಒಳ್ಳೆಯವರು. ಹಾಂ ಅಧ್ಯಕ್ಷರು ನಾನು ಆಗಲೇ ಹೇಳಿದ್ನಲ್ಲ, ಹೌದು. ಅಧ್ಯಕ್ಷರು ಓದಾಗಿರ್ತೀವಿ. ಹಾಂ ಅಧ್ಯಕ್ಷನ ಕುಂಡಿಸಿದ ಮೇಲೆ 7 ಜನ 23 ಜನ ನಾವು ಕುಂಡಿಸಿದ ಮೇಲೆ ಒಂದೇ ಸಮಸ್ಯೆ ಹೇಳ್ತಾರೆ ಸರ್ ಅವರು ಸರ್ಕಾರಿ ಸಿದ್ದಪ್ಪರಿಗೆ ಎಷ್ಟು ಬರುತ್ತೆ ಅಷ್ಟು ಕೊಟ್ಟೆ ಕೋಟ ಬರ್ತದೆ. ಆ ಕೋಟದಾಗ ಅವರು ಡಿವೈಡ್ ಮಾಡ್ಕೊಡ್ತಾರೆ ಸರ್. ಡಿವೈಡ್ ಮಾಡಿ ಬಿಡಲ್ಲ, ನಾವು ಘೋಷಣೆ ಮಾಡ್ತೇವೆ. ಯಾಕೆ ಕೊಡ್ಸಕ್ ಘೋಷಣೆ ಮಾಡ್ತೇವೆ. ಆದ್ರೆ ಇತ್ತೀಚೆಗೆ ನಾವು ಅಧಿಕಾರವನ್ನು ನಿಮ್ಮನ್ನ ಅಧ್ಯಕ್ಷನ ಮಾಡಿದ್ಮೇಲೆ ಅವ್ರಿಗೆ ಮಿಚ್ಚಿಂದಾಗಿ ಬೇರೆಯವರಿಗೆ ಸಪೋರ್ಟ್ ಮಾಡಿ ಅದು 23 ಜನಕ್ಕೂ ಒಂದೇ ಲೆಕ್ಕಾಚಾರದಾಗಿರ್ಬೇಕು. ಒಂದು ಸಮಾನತೆ ಇರಬೇಕು. ಸಮಾನತೆ ಇಲ್ಲ. ನಾನು BJP ಬಂದ್ರೆ BJP ಗೆಲ್ಸಿದ್ರು, ನಾನು ಅದು ಮಾಡಿದ್ರು, ಅವ್ನ ಅಪ್ಪ ದಳದಾನೆ. ಆದ್ರೂ ಕೂಡ ನಾನು ಅವ್ನಿಗೆ ಓಟ್ ಹಾಕಿಲ್ಲ ಅಧ್ಯಕ್ಷಕ್ಕೆ. ನಾನು ಇರೋದು ಹೇಳ್ತೀನಿ, ದಳದ ನಿಂತಿದ್ದ ದಳದಾನ ಓಟ್ ಹಾಕಿದ್ರೆ ಅವ್ನು 4 ಓಟಾಗಿ ಸೋತವನು. ಅವ್ನು ಗೆದ್ದ. ಸುರೇಶ್ ಗೌಡ್ರನ್ನ ಬಲದ ಲೆಕ್ಕಾಚಾರದಾಗೆ ಅವ್ನು ಗೆದ್ದ. ಅಷ್ಟು ಕ್ಯಾಮ್ರಾ ಅವ್ರಿಗೆ ಅಂದಾಗ ಗೆದ್ರು ಅಷ್ಟೇ. ನಾನು ಅಪ್ಪ ದಳನೇ, ನಾನು ಇವತ್ತಿಗೂ ದಳನೇ. ನಾವು ವಿರೋಧಕ್ಕೂ ಅಷ್ಟೇ. ದಳದಲ್ಲೇ ಸೇವೆ ಮಾಡ್ತಾರೆ. ದಳದಾಗೆ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮ ಗ್ರಾಮದಲ್ಲಿ ಒಂದು ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ. ಸೇವೆ ಮಾಡಿ ಒಂದು ಮನಸ್ಸಲ್ಲಿ ಯಾವುದೇ ಒಂದು ಆಸೆ ಇಟ್ಕೊಳ್ದಿರ, ಆಕಾಂಕ್ಷೆ ಇಟ್ಕೊಳ್ದಿರ, ಜನರಿಗೆ ನೇರವಾಗಿ ಒಂದು ಸೇವೆ ಮಾಡ್ತಿದ್ದೀವಿ. ಸರಿ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಅಬ್ಬತ್ತನಹಳ್ಳಿ ಗ್ರಾಮ ಸದಸ್ಯರಾದ ಸಿದ್ದಪ್ಪ ಅವರು ಹಾಗೂ ಅವರ ಪುತ್ರರಾದ ಅಶೋಕ ಅವರು ರಾಜಕೀಯದ ವ್ಯವಸ್ಥೆಯಲ್ಲಿ ಗ್ರಾಮಗಳಲ್ಲಿ ಅವರ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಮುಂದೆ ಮಾಡುವಂತಹ ಕೆಲಸದ ಅಭಿವೃದ್ಧಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಆರ್ಥಿಕ ಅಭಿನಂದನೆಗಳು.